Dear students, understand the next question, very important. Question ಅರ್ಥ ಮಾಡ್ಕೊಳ್ಳಿ ಏನು ಕೊಟ್ಟಿದ್ದಾರೆ. ಸೆಕೆಂಡ್ ಟರ್ಮ್ ಆಫ್ ದ GP is 6. ಸೆಕೆಂಡ್ ಟರ್ಮ್ ಅಂದ್ರೆ T2 ಅಂತ ಕರ್ಕೋಬಹುದಾಗಾದ್ರೆ ಸೊ ದೇ ಆರ್ ಗಿವನ್ ದಟ್ T2 is equal to ಎಷ್ಟು ಕೊಟ್ಟಿದ್ದಾರೆ 6 and one more thing they are given, fifth term is 162. Fifth term is nothing but what? T5 is equal to 162. ಮಕ್ಕಳು ಅರ್ಥ ಮಾಡ್ಕೊಳ್ಳಿ. Tn ಅಂದ ತಕ್ಷಣ Tn is equal to a into r power n minus 1. T2 ಅಂದ್ರೆ ಏನಾಗುತ್ತೆ a into r power 2 minus 1 is equal to 6. T5 ಅಂದ್ರೆ ಏನಾಗುತ್ತೆ a into r power 5 minus 1 is equal to 162. ಅಂದ್ರೆ ಏನಾಗುತ್ತೆ ನೋಡಿ a r 2 minus 1 ಅಂದ್ರೆ 1 ಅಗರ r ಮಾತ್ರ ಉಳ್ಕೋತು is equal to what? 6. Equation number 1. So ಇಲ್ಲೇನಾಯ್ತು a r power 4 is equal to 162. Equation number 2. ದೊಡ್ಡದು ಯಾವುದು ಇದರಲ್ಲಿ equation 2 ತಾನೆ. So 2 divided by 1 gives 2 ಅಂದ್ರೆ ಏನು ಬರ್ಕೊತಾ ಇದ್ದೀನಿ a r power 4 divided by ಏನು ಬರೀಬೇಕು a r is equal to ಎಷ್ಟಾಯ್ತು 162 divided by what? 6. a ಕ್ಯಾನ್ಸಲ್ ಆಯ್ತಾ ಒಂದು r ಹೋಯ್ತು. r cube is equal to 6 ಇಂದ ಎಷ್ಟು ಬರ್ತೀವಿ ಹೋಗುತ್ತೆ ನೋಡಿ 6 2s are 12 ಅಲ್ವಾ 6 2s are 12 ಅಲ್ಲಿಗೆ 4 ಉಳಿಯುತ್ತೆ 6 7s ಓಕೆ r cube is equal to 27 ನ ಪವರ್ 3 ನಲ್ಲಿ ಹೇಗೆ ಬರೆಯೋದು 3 ಕ್ಯೂಬ್ therefore r is equal to 3. ಸೊ ಕಾಮನ್ ರೇಷಿಯೋ ಸಿಕ್ತಾ ಹೌದಲ್ಲ ಮಕ್ಕಳ. ನೆಕ್ಸ್ಟ್ ಏನು ಮಾಡಬೇಕು ಫಸ್ಟ್ ಟರ್ಮ್ ಬೇಕೇ ಬೇಕು ನಮಗೆ. ಫಸ್ಟ್ ಟರ್ಮ್ ಬೇಕು ಅಂದ್ರೆ ಯಾವುದಾದ್ರೂ ಒಂದು ಈಕ್ವೇಷನ್ ಯೂಸ್ ಮಾಡಿ. ಯಾವುದಾದ್ರೂ ಈಕ್ವೇಷನ್ ಯೂಸಿಂಗ್ ಫಸ್ಟ್ ಈಕ್ವೇಷನ್ ಯೂಸ್ ಮಾಡೋಣ. ar is equal to 6 ಬಟ್ r ವ್ಯಾಲ್ಯೂ ಎಷ್ಟಿದೆ 3 ಇದೆ. ಏನಾಯ್ತು a into 3 is equal to 6. 3 2s ಹೋಗುತ್ತೆ ನೋಡಿ a is equal to 2. therefore ಏನು ಕೇಳಿದ್ದಾರೆ ಫೈಂಡ್ ದ GP. therefore GP is GP ಅಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಏನು ar ಸ್ಕ್ವೇರ್ ar ಕ್ಯೂಬ್ so on like this ಹೌದಲ್ಲ. ಹೇಗೆ ಬರೆಯೋದು ಹೇಳ್ಕೊಡ್ತೀನಿ. a ಅಂದ್ರೆ ಎಷ್ಟಿದೆಯಪ್ಪ 2 ಇದೆ 2 2 ಗೆ ಕಾಮನ್ ರೇಷಿಯೋ ಮಲ್ಟಿಪ್ಲೈ ಮಾಡಿ 2 3s 6 6 ಗೆ ಕಾಮನ್ ರೇಷಿಯೋ ಎಷ್ಟಿದೆ 3 3 3 6 3s 18. ಸೊ 18 ಗೆ 3 ಮಲ್ಟಿಪ್ಲೈ ಮಾಡಿ 54 ಲೈಕ್ ದಟ್. ಅರ್ಥ ಆಗ್ತಾ ಇದೆ ಕ್ವಶನ್. ಸೊ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾದ್ರೆ GP ನಲ್ಲಿ ಏನೇ ಕೇಳಿದ್ರು ನಮಗೆ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ರೇಷಿಯೋನ ಕಂಡುಹಿಡ್ಕೊಳ್ಳೇಬೇಕಾಗುತ್ತೆ. ಹಾಕ್ಬೋದಾಗಾದ್ರೆ ಲುಕ್ ಅಟ್ ದ ನೆಕ್ಸ್ಟ್ ಕ್ವಶನ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಸುಮ್ಮನೆ ಬ್ಲೈಂಡ್ ಆಗಿ ಅರ್ಥ ಮಾಡ್ಕೋಬೇಡಿ. ಓಕೆ ನೆಕ್ಸ್ಟ್ ಈಸ್ ಥರ್ಡ್ ಅಂಡ್ ಫಿಫ್ತ್ ಎಲಿಮೆಂಟ್ ಆಫ್ GP are third and fifth element of GP are. GP ಅಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ನಾನಲ್ಲ. So third and fifth element of the GP are 3 and 27 respectively. 3 and 27 respectively. Question ಏನು find the eighth element. Find the eighth element. ಮಕ್ಕಳ ಇಲ್ಲಿ ಎಲಿಮೆಂಟ್ ಅಂದ್ರೂ ಅಷ್ಟೇ ಟರ್ಮ್ ಅಂದ್ರೂ ಅಷ್ಟೇ. ಕ್ವಶನ್ ಓದ್ಕೊಳ್ಳಿ ಏನಂತ ಇದೆ ಥರ್ಡ್ ಅಂಡ್ ಫಿಫ್ತ್ ಎಲಿಮೆಂಟ್ ಆಫ್ GP are ಅಂತ ಕೇಳಿದ್ದಾರೆ. ಥರ್ಡ್ ಅಂಡ್ ಫಿಫ್ತ್ ಎಲಿಮೆಂಟ್. ಥರ್ಡ್ ಎಲಿಮೆಂಟ್ ಅಂದ್ರೆ T3 ಅಂತ ಬರೀಬೋದಾ. ಸೊ T3 is equal to ಎಷ್ಟು ಕೊಟ್ಟವ್ರೆ 3 ಅಂಡ್ ಫಿಫ್ತ್ ಎಲಿಮೆಂಟ್ ಅಂದ್ರೆ ಏನು T5 is equal to 27. T3 ಅಂದ್ರೆ a into r power 3 minus 1 ಅಂದ್ರೆ ಏನಾಯ್ತು ar square is equal to 3. equation number 1. T5 ಅಂದ್ರೆ ಏನು a into r power 5 minus 1 ಏನಷ್ಟು 4 that is equal to 27. equation number 2. ಆಗಲೇ ಮಾಡಿದ್ವಲ್ಲ 2 divided by 1 gives 2 ಅಂದ್ರೆ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಅಂದ್ರೆ ಏನಾಯ್ತು ar power 4 divided by ಏನಿದೆ ar square is equal to 27 divided by 3. a ಹೋಯ್ತಾ 2 r ಹೊರಟೋಯ್ತು ನೋಡಿ. ಹಾಗಾದ್ರೆ r square is equal to 9 3 9s r square is equal to 9 ನ ಪವರ್ 2 ನಲ್ಲಿ ಏನು ಬರೀಬಹುದು 3 ಸ್ಕ್ವೇರ್. therefore r is equal to ಏನೇನು ಬರಬಹುದು ಮಕ್ಕಳ r is equal to so sorry r square is equal to 9 ಆದ್ರೆ r is equal to plus or minus root 9 ಅವೆಲ್ಲ ಕ್ಯೂಬ್ ಇತ್ತು ತೊಂದರೆ ಇಲ್ಲ. r is equal to plus or minus 3. r ವ್ಯಾಲ್ಯೂ +3 ಬರುತ್ತೆ
-3 ಬರುತ್ತೆ. ಈಗ ಎ ಕಂಡುಹಿಡಿಬೇಕು. ಯಾವುದನ್ನ ಸಿಂಪಲ್ ಆಗಿ ಕನ್ಸಿಡರ್ ಮಾಡಿ. ಕನ್ಸಿಡರ್ ಯಾವುದನ್ನ ಸಿಂಪಲ್ ಯಾವುದು? AR² = 3. ಈಗ ಆರ್ ವ್ಯಾಲ್ಯೂ 3 ಕೊಡೋಣ, +3 ಕೊಡೋಣ. ಪುಟ್ R = 3. R = 3 ಕೊಟ್ರೆ A × 3² 9 = 3. A = 3/9. A ಎಷ್ಟಾಯ್ತು ಹಾಗಾದ್ರೆ? 3. ಹಾಗಾದ್ರೆ ವೆನ್ R = 3, ಸಾರಿ ನಾಟ್ ದಟ್ 3/9, ನಥಿಂಗ್ ಬಟ್ 1/3. ಓಕೆನಾ? ನೆಕ್ಸ್ಟ್ ಪುಟ್ R = -3. ಯಾಕಂದ್ರೆ ಪ್ಲಸ್ ಆರ್ ಬಂದು A × -3 = 3. ಹೌದಲ್ಲ? ಸಾರಿ, ಇಲ್ಲಿ 9 ಬರ್ದ್ಬಿಟ್ಟೆ ನಾನು. ಸೊ ಎಷ್ಟು ಬರಬೇಕು? ಸರಿ, ಕರೆಕ್ಟ್ ಆಗಿದೆ. ಸೊ ದಿಸ್ ಬಿಕಮ್ 9. ಈಗ -3² ಅಂದ್ರೆ ಎಷ್ಟಾಯ್ತಪ್ಪ? 9. ಸೊ A = 3/9. therefore A = what? 1/3. A ವ್ಯಾಲ್ಯೂ 1/3ನೇ, ಬಟ್ R ವ್ಯಾಲ್ಯೂ ಒಂದ್ಸಲಿ +3, ಇನ್ನೊಂದ್ಸಲಿ -3. ವಿ ಹ್ಯಾವ್ ಟು ಫೈಂಡ್ ಔಟ್ ದ 8th ಎಲಿಮೆಂಟ್ ಅಂತ ಕೇಳಿದ್ದಾರೆ. ನಾವು 8th ಎಲಿಮೆಂಟ್ ಅಲ್ವಾ? 8th ಎಲಿಮೆಂಟ್ ಅಂದ್ರೆ 38 = A × R⁴. ಕೇಸ್ 1 ಅಲ್ವಾ? ವೆನ್ A = 1/3ನೇ, R = +3. ಏನಾಗುತ್ತೆ ನೋಡಿ? T8 = A ಅಂದ್ರೆ 1/3, R ಅಂದ್ರೆ 3/7. ಸೊ ದಟ್ ಈಸ್ ಈಕ್ವಲ್ ಟು 1/3. 1/3 ಹೊರಟೋಗುತ್ತೆ ಅಲ್ವಾ? 1/3 ಹೊರಟೋದ್ರೆ ಏನಾಯ್ತು ಹಾಗಾದ್ರೆ? 3/6. ದಟ್ ಈಸ್ ಈಕ್ವಲ್ ಟು T8. ಅಥವಾ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೂ 1/3 × 3/7ನ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಬರುತ್ತೆ ನೋಡಿ? 3/7 ಕ್ಯಾಲ್ಕುಲೇಟ್ ಮಾಡೋಣ. 3/7. ಸೊ ದಟ್ ಈಸ್ 2187. 2187. ಸೊ ಸಿಂಪ್ಲಿಫೈ ಮಾಡಿದ್ರೆ 3 ಇಂದ ದಟ್ ಈಸ್ ಡಿವೈಡೆಡ್ ಬೈ 3 729 ಬರುತ್ತಪ್ಪ. T8 = 729. ಒಂದು ಕೇಸ್ ಆಯಿತು. ಇನ್ನೊಂದು ಕೇಸ್ ಮಾಡೋಣ. ಇನ್ನೊಂದು ಕೇಸ್ ಏನು? ವೆನ್ R A = +1/3, R -3 ಕೊಟ್ಟು ನೋಡೋಣ. ಹಾಗಾದ್ರೆ ಏನಾಗುತ್ತೆ? T8 = A ಅಂದರೆ 1/3 ಇಂಟು R ಅಂದರೆ ಎಷ್ಟು? -3/7. 1/3 ಇಂಟು -3/7 ಅಂದರೆ -2187. therefore that become -729. so this is what T8. ಸೊ ಇಲ್ಲಿ ಯಾಕೆ ಎರಡು ಕೇಸ್ ಬಂತು ಅಂದರೆ R ವ್ಯಾಲ್ಯೂ +or-3 ಬಂದಿರೋದಕ್ಕೋಸ್ಕರ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ದಿಸ್ ಇಸ್ ವಾಟ್ ದ ಆನ್ಸರ್. ನೋಡಿ, ಒಂದ್ಸಲಿ ನೀಟಾಗಿ ನೋಡ್ಕೊಳ್ಳಿ. ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ನೋಡಿಪ್ಪ, ಲುಕ್ ಅಟ್ ದ ನೆಕ್ಸ್ಟ್ ಕ್ವಶನ್. Shall I have it? Okay. ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಬ್ಲೈಂಡಾಗಿ ಕಲ್ತ್ಕೋಬೇಡಿಪ್ಪ. ಕಾನ್ಸೆಪ್ಟ್ನ ಚಂದ್ರಾಗಿ ಜನರೇಟ್ ಮಾಡ್ಕೊಳ್ಳಿ. ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್? ನೆಕ್ಸ್ಟ್ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ನೀಟಾಗಿ ಕಾನ್ಸೆಪ್ಟ್ಸ್ಗಳು ಡೆವಲಪ್ ಆಗ್ತಾ ಹೋಗ್ತವೆ. Okay, then look at the next question. What is the next question here? The fourth element is square of the fourth element. The fourth element is what? That square of the fourth element is square of the second term and third element is 27. Third element is 27. Find GP ಅಂತ ಕೇಳಿದ್ದಾರೆ. Find GP. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಏನೇನು ಕೊಟ್ಟಿದ್ದಾರೆ? ಫೋರ್ತ್ ಎಲಿಮೆಂಟ್ ಈಸ್ ಸ್ಕ್ವೇರ್ ಆಫ್ ದ ಸೆಕೆಂಡ್ ಟರ್ಮ್ ಅಂತ ಬರ್ಕೊಂಡ್ಬಿಡೋಣ ಹಾಗಾದ್ರೆ. ಸೊ ಸೊಲ್ಯೂಷನ್ ಫೋರ್ತ್ ಎಲಿಮೆಂಟ್ ಅಂದ್ರೆ T4 ಅಂತ ಬರೀಬೋದಾ? T4 ಈಸ್ ಸ್ಕ್ವೇರ್ ಆಫ್ ದ ಯಾವ ಎಲಿಮೆಂಟ್? ಸೆಕೆಂಡ್ ಟರ್ಮ್ T2. T4 ಅಂದ್ರೆ ಏನಂತ ಬರೀಬಹುದು? AR⁴. ಹೆಂಗಾಯ್ತು? A × R⁴ -1. T2 ಅಂದ್ರೆ ಏನು? AR ಅಷ್ಟೇ, ಹೋಲ್ ಸ್ಕ್ವೇರ್. ಸೊ AR³ = A² R². ನೋಡಿಪ್ಪ, ಒಂದು A ಹೋಯ್ತು, 2 R ಹೋಯ್ತು. ಹಾಗಾದ್ರೆ R = A ಒಂದ್ ಕಡೆ ಇರಲಿ. ಅಂಡ್ ಆಲ್ಸೋ ಇನ್ನೇನೋ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಥರ್ಡ್ ಎಲಿಮೆಂಟ್ ಈಸ್ 27. ಥರ್ಡ್ ಎಲಿಮೆಂಟ್ ಅಂದ್ರೆ T3 = 27. T3 ಗೆ ಫಾರ್ಮುಲಾ
ಎ ಇಂಟು R2 R ಸ್ಕ್ವೇರ್ ಇಸ್ ಈಕ್ವಲ್ ಟು 27. ಬಟ್ ಎ ಜಾಗದಲ್ಲಿ ಅಥವಾ ಎ ಇಂಟು ಆರ್ ಅಂದ್ರೆ ಎ, ಆರ್ ಸ್ಕ್ವೇರ್ ಅಂದ್ರೆ ಏನಾಯ್ತು ಎ ಸ್ಕ್ವೇರ್. ನೋಡಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ ಅಷ್ಟೇ. ಇಸ್ ಈಕ್ವಲ್ ಟು 27. ಎ ಕ್ಯೂಬ್ ಇಸ್ ಈಕ್ವಲ್ ಟು 27. therefore a is equal to 3, ಸಾರಿ a ಕ್ಯೂಬ್ ಇಸ್ ಈಕ್ವಲ್ ಟು 3 ಕ್ಯೂಬ್ ಬರೀಬೋದಾ? a is equal to ಎಷ್ಟು ಬಂತಪ್ಪ 3. ಇನ್ನೇನು ಕಂಡುಹಿಡಿಬೇಕು? r ಕಂಡುಹಿಡಿಬೇಕಲ್ವಾ? a is equal to 3, ಬಟ್ r is equal to what? a. so r is equal to a ವ್ಯಾಲ್ಯೂ ಎಷ್ಟು ಬಂದಿದೆ 3. so therefore a ವ್ಯಾಲ್ಯೂನು 3 ನೇ, r ವ್ಯಾಲ್ಯೂನು 3 ನೇ. find the gp. gp is ಏನು? ar square so on like this. a ಅಂದ್ರೆ 3, ar ಅಂದ್ರೆ 3 3 is 9, 9 3 is 27, 27 3 is 81 so on like this. ಗೊತ್ತಾಗ್ತಾ ಇದೆಯಾ? ನೋಡಿ ಹಾಗೆ ಅಬ್ಸರ್ವ್ ಮಾಡಿ. ಅವ್ರೇನು ಕ್ವಶನ್ ಕೇಳಿದ್ರು ಆ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿಪ್ಪ. ದ ಥರ್ಡ್ ಎಲಿಮೆಂಟ್ ಆಫ್ GP is the third. ಇದೇ ತರ ಕ್ವಶನ್. ದ ಥರ್ಡ್ ಎಲಿಮೆಂಟ್ ಈಸ್ ಟ್ವೈಸ್ ದ third element of GP is twice the ಯಾವ ಎಲಿಮೆಂಟ್? twice the second element, and the fifth element is what is fifth element? Fifth element is 32. find the GP ಅಂತ ಕೊಟ್ಟಿದ್ದಾರೆ. ಸೊ ಡೇಟಾ ಏನು ಕೊಟ್ಟಿದ್ದಾರೆ ನೀಟಾಗಿ ಬರೆಯೋಣ ಮಕ್ಕಳ, ಬರೆಯೋಣ ಹಾಗಾದ್ರೆ. Okay, they are given that what is a given thing here? Given thing, third element of GP is twice the second term. So given ಬರ್ಕೋಣ. given third element ಅಂದ್ರೆ T3 is equal to twice ಅಂದ್ರೆ 2 times of ಯಾವ ಎಲಿಮೆಂಟ್? ಸೆಕೆಂಡ್ ಎಲಿಮೆಂಟ್ ಅಂದ್ರೆ T2. T3 ಅಂದ್ರೆ AR square is equal to T2 into T2 ಅಂದ್ರೆ ಏನು? AR. ಒಂದು A ಕ್ಯಾನ್ಸಲ್ ಆಗೋಯ್ತು ಅಲ್ವಾ? R ಒಂದು R ಕ್ಯಾನ್ಸಲ್ ಆಯಿತು. R is equal to 2 ಬಂತು. r is equal to 2 ಬಂತು. ಇನ್ನು a ಕಂಡುಹಿಡಿಯಬೇಕಾದಲ್ವಾ? ಇನ್ನೇನು ಕೊಟ್ಟಾರೆ? ಫಿಫ್ತ್ ಎಲಿಮೆಂಟ್ ಇಸ್ 32. ಫಿಫ್ತ್ ಎಲಿಮೆಂಟ್ ಅಂದ್ರೆ ನಾವು ಫಿಫ್ತ್ ಎಲಿಮೆಂಟ್ ಅಂದ್ರೆ T5 is equal to what? 32. T5 ಗೆ ಫಾರ್ಮುಲಾ AR power 4 is equal to 32. a into r ಅಂದ್ರೆ 2, 2 power 4 nothing but 16 is equal to 32. 16 2 ಸ ಹೋಗುತ್ತೆ ನೋಡಿ. a is equal to 2. so a ವ್ಯಾಲ್ಯೂನು 2 ಬಂತು, r ವ್ಯಾಲ್ಯೂನು 2 ಬಂತು. GP is AR square. ಏನಾಗುತ್ತೆ ಹಾಗಾದ್ರೆ? ಏನು 2 ನೇ, ಆರು 2. ಹೇಗೆ ಬರೆಯೋದು? a ವ್ಯಾಲ್ಯೂ 2, ಇದಕ್ಕೆ ಕಾಮನ್ ರೇಷಿಯೋ ಮಲ್ಟಿಪ್ಲೈ ಮಾಡಿ 4, ಕಾಮನ್ ರೇಷಿಯೋ ಮಲ್ಟಿಪ್ಲೈ ಮಾಡಿ 8, ಕಾಮನ್ ರೇಷಿಯೋ 16, ಕಾಮನ್ ರೇಷಿಯೋ 32 so on like that. ಪ್ರೀವಿಯಸ್ ಟರ್ಮಿಗೆ ಕಾಮನ್ ರೇಷಿಯೋ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಟರ್ಮ್ ಸಿಗ್ತಾ ಹೋಗುತ್ತೆ ನಮಗೆ. ಆಗ್ಬೋದಾ ಮಕ್ಕಳ? ಹೇಗೆ ಗೊತ್ತಾಯ್ತಲ್ರಪ್ಪ ಇದು? ನೆಕ್ಸ್ಟ್ ಕ್ವಶನ್ ಅನ್ನ ಹಾಗೆ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೋಬೇಕು, ಬ್ಲೈಂಡ್ ಆಗಿ ಬರೀಬೇಕು. ಓಕೆ, ಸೊ ಏನಂತ ಇದೆ? ಓಕೆ, ಏನಂತ ಕೇಳಿದರೆ ದಿ ಫಸ್ಟ್ ಅಂಡ್ ಲಾಸ್ಟ್ ಎಲಿಮೆಂಟ್ಸ್ ಆಫ್ ಎ. ಮಕ್ಕಳ ಅರ್ಥ ಮಾಡ್ಕೋಬೇಕು. ಫಸ್ಟ್ ಅಂಡ್ ಲಾಸ್ಟ್ ಎಲಿಮೆಂಟ್ಸ್ ಆಫ್ ಎ GP. ಎಲಿಮೆಂಟ್ಸ್ ಆಫ್ ಎ GP ಆರ್ ಫಸ್ಟ್ ಅಂಡ್ ಲಾಸ್ಟ್ ಎಲಿಮೆಂಟ್ಸ್ ಆಫ್ ಎ GP ಆರ್ 4 and 128. 4 and 128. And the sum is 252. Find the common ratio and number of terms.
ಓಕೆ, ನೋಡೋಣ ಹಾಗಾದ್ರೆ ಈ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಏನೇನು ಕೊಟ್ಟಿದ್ದಾರೆ ಡೀಟೇಲ್ ಬರ್ಕೋಣ ಮಕ್ಕಳ. ಫಸ್ಟ್ ಅಂಡ್ ಲಾಸ್ಟ್ ಎಲಿಮೆಂಟ್ಸ್ ಆಫ್ GPR 4 and 128 ಅಂತ ಹೇಳಿದ್ದಾರೆ. ಫಸ್ಟ್ ಎಲಿಮೆಂಟ್ ಅಂದ್ರೆ ಹೀಗೆ ಬರೀಬಹುದಾ, ಲೆಟ್ ಫಸ್ಟ್ ಎಲಿಮೆಂಟ್ ಅಂದ್ರೆ ಎ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಲಾಸ್ಟ್ ಎಲಿಮೆಂಟ್ ಅಂದ್ರೆ TN, ಸೊ TN ಇಸ್ ಈಕ್ವಲ್ ಟು 128. ಸಮ್ ಈಸ್ 252 ಅಂದ್ರೆ SN ಇಸ್ ಈಕ್ವಲ್ ಟು 252 ಕೊಟ್ಟಿದ್ದಾರೆ. ಹೌದಾ? ಫೈಂಡ್ ದ ಏನಂತೆ CR ಅಂದ್ರೆ ಕಾಮನ್ ರೇಷಿಯೋ ಇಸ್ ಕ್ವಶನ್ ಮಾರ್ಕ್, ನಂಬರ್ ಆಫ್ ಟರ್ಮ್ N ಇಸ್ ಕ್ವಶನ್ ಮಾರ್ಕ್. ನೋಡೋಣ ಹೇಗೆ ಮಾಡಬೇಕು ಅಂತ. ಸೊ ಫಸ್ಟ್ TN ಉಪಯೋಗಿಸ್ಕೊಂಬಿಡಿ. ಸೊ TN ಎಷ್ಟು ಕೊಟ್ಟಿದ್ದಾರೆ ನಮಗೆ, 128. ಆಕ್ಚುಲಿ TN ಫಾರ್ಮುಲಾ ಏನು, A ಇಂಟು R ಪವರ್ N ಮೈನಸ್ 1 ಇಸ್ ಈಕ್ವಲ್ ಟು 128. ಸೊ ಬಟ್ ದ ವ್ಯಾಲ್ಯೂ ಆಫ್ A, ವಾಟ್ ಈಸ್ ದ ವ್ಯಾಲ್ಯೂ ಆಫ್ A? 4 ಇಂಟು R ಪವರ್ N ಮೈನಸ್ 1 ಇಸ್ ಈಕ್ವಲ್ ಟು 128. 4 ಇಂದ ಡಿವೈಡ್ ಮಾಡೋಣ, R ಪವರ್ N ಮೈನಸ್ 1, 4 3s 4 2s, ಸೊ 32 ಟೈಮ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ವಾಟ್ R ಪವರ್ N ಮೈನಸ್ 1 ಇಸ್ ಈಕ್ವಲ್ ಟು 32 ಇರಲಿ. ಈಗ ನೆಕ್ಸ್ಟ್ ಏನು ಕೇಳಿದರೆ, ಸಮ್ ಈಸ್ 252 ಅಂತ ಕೊಟ್ಟಿದ್ದಾರೆ. ಸಮ್ ಈಸ್ 252 ನೋಡ್ಕೋಣ ಹಾಗಾದ್ರೆ. ನಾವು ಸಮ್ ಈಸ್ ಈಕ್ವಲ್ ಟು 252. ಸೊ ಫಾರ್ಮುಲಾ ಏನು ಯೂಸ್ ಮಾಡಬೇಕು, A ಇಂಟು 1 ಮೈನಸ್ R ಪವರ್ N ಡಿವೈಡೆಡ್ ಬೈ 1 ಮೈನಸ್ R ಇಸ್ ಈಕ್ವಲ್ ಟು 252. ಸೊ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ನಮಗೆ R ವ್ಯಾಲ್ಯೂ ಗೊತ್ತಿಲ್ಲ ಅಲ್ವಾ, R ವ್ಯಾಲ್ಯೂ ಗೊತ್ತಿಲ್ಲ ಅಂದಾಗ R ಪವರ್ N ಡಿವೈಡೆಡ್ ಬೈ R ಮಾಡ್ಕೊಳ್ಳೋಣ. ಸೊ ಹೇಗಾಗುತ್ತೆ ನೋಡೋಣ. ವೆಯ್ಟ್ ಫಾರ್ ದಿಸ್ ಒಂದೇ ಒಂದು ನಿಮಿಷ ವೆಯ್ಟ್ ಮಾಡಿಪ್ಪ. ಓಕೆ ಮಕ್ಕಳ, ಇಲ್ಲೊಂದು ಸಿಂಪ್ಲಿಫಿಕೇಶನ್ ಮಾಡೋಣ. ಹಾಗೆ ನೋಡಿ, R ಪವರ್ N ಮೈನಸ್ 1 ಇಸ್ ಈಕ್ವಲ್ ಟು 32. ಹೀಗೆ ಮಾಡೋಣ. R ಪವರ್ N ಇನ್ನೊಂದು ಸ್ಟೆಪ್ ಮಾಡ್ತೀನಿ, ಇನ್ನೊಂದು ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. ಇದನ್ನು R ಪವರ್ N ಇಂಟು R ಪವರ್ ಮೈನಸ್ 1 ಇಸ್ ಈಕ್ವಲ್ ಟು 32 ಬರೀಬೋದಾ. R ಪವರ್ N, R ಪವರ್ ಮೈನಸ್ 1 ಅಂದರೆ 1/R ಇಸ್ ಈಕ್ವಲ್ ಟು 32. ಸೊ R ಪವರ್ N ಇಸ್ ಈಕ್ವಲ್ ಟು R ಕ್ರಾಸ್ ಮಲ್ಟಿಪ್ಲೈ ಮಾಡಿ 32R. ಓಕೆ, R ಪವರ್ N ಇಸ್ ಈಕ್ವಲ್ ಟು 32R. ಓಕೆ, ನಾವು ಗಮನ ಇಟ್ಟು ಕೇಳಿಸ್ಕೋಬೇಕು. A ಇಂಟು A ವ್ಯಾಲ್ಯೂ ಎಷ್ಟಾಗಾದ್ರೆ 4 ಇಂಟು 1 ಮೈನಸ್ R ಅಂದರೆ R ಪವರ್ N ಜಾಗದಲ್ಲಿ 32R ಹಾಕ್ಬಿಡೋಣ, ಡಿವೈಡೆಡ್ ಬೈ 1 ಮೈನಸ್ R ಇಸ್ ಈಕ್ವಲ್ ಟು 252. 4 ಇಂದ ಎಷ್ಟಾಗುತ್ತೆ ನಾ ಕಾರ್ಲಿ 24 ಹೋಗೋದಿಲ್ಲ. ಸೊ 2 ಇಂದ ಹೋಗುತ್ತೆ ನೋಡಿ, 2 2s 2 12s 2 6 126 ಟೈಮ್ಸ್ ಹೋಗುತ್ತೆ. ಮತ್ತು 2 ಇಂದ 2 6 2 3s 63 ಟೈಮ್ಸ್ ಹೋಯಿತು. ಹಾಗಾದರೆ 1 ಮೈನಸ್ 32R ಡಿವೈಡೆಡ್ ಬೈ 1 ಮೈನಸ್ R ಇಸ್ ಈಕ್ವಲ್ ಟು 63 ಬಂತು. 4 24 240 4 12 252 ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 ಮೈನಸ್ 32R ಇಸ್ ಈಕ್ವಲ್ ಟು 63 ಮೈನಸ್ 63R ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಪ್ಪ. ಓಕೆ, ಏನಾಯ್ತು ನೋಡಿ, ನನಗೆ R ಬೇಕು, ಈ ಕಡೆ ತಗೊಳ್ಳಿ. 63R ಪ್ಲಸ್ 63R ಮೈನಸ್ 32R ಇಸ್ ಈಕ್ವಲ್ ಟು 63 ಮೈನಸ್ 1, 63R ಮೈನಸ್ 32 ಮೈನಸ್ ಮಾಡಿದ್ರೆ 32ನ, ಸೊ 31. R ಇಸ್ ಈಕ್ವಲ್ ಟು 62 ಬಂತ. R ಇಸ್ ಈಕ್ವಲ್ ಟು 62 ಡಿವೈಡೆಡ್ ಬೈ 31. ದೇರ್ಫೋರ್ R ಇಸ್ ಈಕ್ವಲ್ ಟು 31 2s. R ಇಸ್ ಈಕ್ವಲ್ ಟು 2 ಬಂತು. ಗೊತ್ತಾಗ್ತಾ ಇದೆಯಾ? ಕಾಮನ್ ರೇಷಿಯೋ 2 ಸಿಕ್ತು. ಈಗ ನೆಕ್ಸ್ಟ್ ನಾವು ಕಂಡುಹಿಡಬೇಕಾಗಿರೋದು ನಂಬರ್ ಆಫ್ ಟರ್ಮ್ಸ್ ತಾನೆ. ನಂಬರ್ ಆಫ್ ಟರ್ಮ್ ಇಲ್ಲಿ ಇದೆ ನೋಡಿ, ಫಾರ್ಮುಲಾ ಯೂಸ್ ಮಾಡೋಣ. ಹಾಗಾದರೆ R ಪವರ್ N ಇಸ್ ಈಕ್ವಲ್ ಟು ವಿ ನೋ ದಟ್ R ಪವರ್ N ಇಸ್ ಈಕ್ವಲ್ ಟು 32R. R ಅಂದರೆ ಎಷ್ಟಪ್ಪ? 2. ಸೊ 2 ಪವರ್ N ಇಸ್ ಈಕ್ವಲ್ ಟು 32 ಇಂಟು R, ಸೊ ದಟ್ ಈಸ್ ಈಕ್ವಲ್ ಟು 64. ಸೊ 2 ಪವರ್ N ಇಸ್ ಈಕ್ವಲ್ ಟು 64ನ 2 ಪವರ್ 6, ದೇರ್ಫೋರ್ N ಇಸ್ ಈಕ್ವಲ್ ಟು 6. ನಂಬರ್ ಆಫ್ ಟರ್ಮು 6 ಬಂತು. ಮಾಡ್ಕೋಬೋದಾಗಾದ್ರೆ ಕೀನ್ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಇಲ್ಲೊಂಚೂರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀವಿ. ಆಗ್ಬೋದಾಗಾದ್ರೆ ಥ್ಯಾಂಕ್ ಯು.